ಕೋವಿಡ್-19 ವೈರಸ್ ಪ್ರಪಂಚದಾದ್ಯಂತ ಹರಡಿ ಲಕ್ಷಾಂತರ ಜನರ ಪ್ರಾಣ ಹರಣ ಮಾಡಿದೆ. ಇದರಿಂದ ಪಾರಾಗಲು ಭಾರತ ದೇಶದಲ್ಲೂ ಲಾಕ್ಡೌನ್ ಮಂತ್ರ ಪಠಿಸಿದೆ. ಆದರೆ ಕೋವಿಡ್-19 ವೈರಸ್ ಮನುಷ್ಯನಿಗೆ ಇದೆಯೋ ಇಲ್ಲವೋ ಎಂದು ತಿಳಿದು ಚಿಕಿತ್ಸೆ ನೀಡುವುದೇ ಇದಕ್ಕೆ ಮದ್ದಾಗಿದ್ದು, ವೈರಸ್ ಇರುವ ಬಗ್ಗೆ ಪರೀಕ್ಷೆಗಳನ್ನು ಹೆಚ್ಚೆಚ್ಚು ಮಾಡಿದಲ್ಲಿ ಮಾತ್ರ ಇದರಿಂದ ಪಾರಾಗಬಹುದು ಎನ್ನುವುದು ಅನೇಕರ ಅಭಿಪ್ರಾಯ. ಇಂತಹ ಕಾರ್ಯ ನಮ್ಮ ದೇಶದಲ್ಲಿ ತುಂಬಾ ನಿಧಾನವಾಗಿದೆ. ಚೈನಾದಿಂದ ತರಿಸಿರುವ ವೈರಸ್ ಡಿಟೆಕ್ಷನ್ ಕಿಟ್ ಕಳಪೆಯಾಗಿದ್ದು, ಸರಿಯಾಗಿ ರಿಸಲ್ಟ್ ಬಾರದ ಹಿನ್ನೆಲೆಯಲ್ಲಿ ಅವುಗಳನ್ನು ವಾಪಸ್ ಕಳುಹಿಸಬೇಕೆಂದು ತೀರ್ಮಾನವಾಗಿ ಇದೀಗ ಬೇರೆ ಕಡೆಯಿಂದ ಪರೀಕ್ಷೆ ಕಿಟ್ಗಳನ್ನು ತರಿಸಿಕೊಳ್ಳಲು ಮುಂದಾಗಿದೆ. ಆದರೆ ಹಾಸನದ ಎಂಸಿಇ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಪಿಸಿ ಶ್ರೀಕಾಂತ್ ರವರು ತಮ್ಮ ತಂಡದೊಂದಿಗೆ ಸೇರಿ ಅನೇಕ ರೀತಿಯ ಪ್ರಯೋಗಗಳನ್ನು ಮಾಡಿದ್ದಾರೆ. ಸುಮಾರು 5-6 ವರ್ಷಗಳಿಂದ ವೈರಸ್ ಡಿಟೆಕ್ಷನ್ ಕಿಟ್ಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದು, ಪ್ರಸ್ತುತ ಕೋವಿಡ್-19 ವೈರಸ್ ಹಾವಳಿಯ ಹಿನ್ನೆಲೆಯಲ್ಲಿ ಇಂತಹ ಮಾರಣಾಂತಿಕ ವೈರಸ್ ಮಾನವನ ದೇಹದಲ್ಲಿ ಇದೆಯೋ ಇಲ್ಲವೋ ಎಂಬ ಪರೀಕ್ಷೆಯನ್ನು ವೇಗವಾಗಿ ನಡೆಸಲು ಒಂದು ಡಿಟೆಕ್ಷನ್ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಹೇಗೆ ಕೆಲಸ ನಿರ್ವಹಿಸುತ್ತದೆ ಎಂಬುದನ್ನು ಡಾಕ್ಟರ್ ಶ್ರೀಕಾಂತ್ ಸರಳವಾಗಿ ವಿವರಿಸಿದ್ದಾರೆ. ಇದನ್ನು ಅವರಿಂದಲೇ ತಿಳಿಯೋಣ ಬನ್ನಿ. ಮಾಡ್ತೀವಿ ಅದೇ ಮಾಮೂಲಿ ಆಪ್ಟಿಕಲ್ ಫೈಬರ್ ಕೇಬಲ್ ಇಲ್ಲಿ ಹೋಗುತ್ತೆ, ಇಲ್ಲಿ ಔಟ್ಪುಟ್ ಬರುತ್ತೆ. ಇದು ಒಂದು ವೇವ್ ಗೈಡ್ ಅಂತೀವಿ. ವೇವ್ ಗೈಡ್ ಅಂದರೆ ನಾನು ಅದೇನು ಹೇಳಿದ್ನೋ ಅದೇ ಇದು. ಇಲ್ಲಿ ಡೈಎಲೆಕ್ಟ್ರಿಕ್ ವೇವ್ ಗೈಡ್ ಇದೆ ಅನ್ನೋದು. ಇಲ್ಲಿ ಮೇಲ್ಗಡೆ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ, ಕೆಳಗಡೆ ಒಂದಿರುತ್ತೆ, ಮಧ್ಯದಲ್ಲಿ ಒಂದಿರುತ್ತೆ. ಇದೊಂಥರ ಸ್ಯಾಂಡ್ವಿಚ್, ಬ್ರೆಡ್ ಥರ ಸ್ಯಾಂಡ್ವಿಚ್ ಆಗುತ್ತೆ, ಮಧ್ಯದಲ್ಲಿ ಲೈಟ್ ಪಾಸ್ ಆಗುತ್ತೆ ಇದರಲ್ಲಿ. ಇದನ್ನು ಸ್ಲ್ಯಾಬ್ ವೇವ್ ಗೈಡ್ ಅಂತೀವಿ. ನಮ್ಮ ಟೆಕ್ನಾಲಜಿಲಿ ಫೋಟಾನಿಕ್ ಕ್ರಿಸ್ಟಲ್ ವೇವ್ ಗೈಡ್ ಈ ಥರ ಇದೆ. ಇದ್ರಲ್ಲಿ ಲೈಟ್ ಪಾಸ್ ಆಗುತ್ತೆ. ಐ ಥಿಂಕ್ ಇದರಲ್ಲಿ ಕರ್ಸರಲ್ಲಿ ತೋರಿಸ್ಬಿಟ್ರೆ ಬೆಟರು. ನೋಡಿ ಈ ಥರ ಅಲ್ಲ, ಇಲ್ಲಿ ಲೈಟ್ ಪಾಸ್ ಆಗುತ್ತೆ. ಇದೇ ಟೆಕ್ನಿಕ್ ಯೂಸ್ ಮಾಡೋದು. ಜಸ್ಟ್ ಇದರಲ್ಲಿ ನಾನು ಇದು ನೋಡಿ, ಇಲ್ಲಿ ಇನ್ಪುಟ್ ಕೊಟ್ಟರೆ ಈ ಥರ ಇಲ್ಲಿ ಔಟ್ಪುಟ್ ಹೋಗುತ್ತೆ, ಇಲ್ಲಿ ಇನ್ಪುಟ್ ಕೊಟ್ಟರೆ ಈ ಥರ ಔಟ್ಪುಟ್ ಬರುತ್ತೆ. ಇದು ಡಿಫ್ರೆಂಟ್ ಬೇರೆ ಬೇರೆ ಸ್ಟ್ರಕ್ಚರ್ಗಳು. ಈ ಸ್ಟ್ರಕ್ಚರ್ಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನೋಡಿ, ಇದರಲ್ಲಿ ಯು ಕ್ಯಾನ್ ಸಿ ಎಲ್ಲ ರಾಡ್ಗಳಿದೆ ಅಲ್ವಾ. ಒಂದು ಪೀರಿಯಡ್ ಇಲ್ಲಿಂದ ಇಲ್ಲಿಗೆ ಇದಕ್ಕೂ ಸೇಮ್ ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಸೇಮ್ ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಸೇಮ್ ಡಿಸ್ಟೆನ್ಸ್ ಇದೆ. ಇದು ರಾಡ್ಗಳು ಈ ಥರ ಸ್ಟ್ರಕ್ಚರ್ ಇರುತ್ತೆ. ಇದು ಇದೇ ಥರ ಹೋಲ್ಗಳಿರ್ಬೋದು, ಈ ಥರ ರಾಡ್ಗಳಿರ್ಬೋದು. ಇದರಲ್ಲೂ ಇದಕ್ಕಿಂತ ಇದಕ್ಕೂ ಸೇಮ್ ಡಿಸ್ಟೆನ್ಸ್ ಇದೆ, ಇದಕ್ಕಿಂತ ಇದಕ್ಕೆ ಸೇಮ್ ಡಿಸ್ಟೆನ್ಸ್ ಇದೆ. ಇದರಲ್ಲಿ ಲೈನ್ ಡಿಫೆಕ್ಟು ಆ ಥರ ಡಿಫೆಕ್ಟ್ಗಳು ಅಂತ ಬರುತ್ತೆ. ಅವಾಗ ಏನು ಮಾಡ್ತೀವಿ ಅಂದರೆ, ಈಗ ಇದೊಂದು ಲೈನ್ ತೆಗೆದುಬಿಟ್ರೆ ಏನಾಗುತ್ತೆ, ಒಂದು ಲೈನ್ ಪೂರ್ತಿ ನಮ್ಗೆ ಓಪನ್ ಆಗಿಬಿಡುತ್ತೆ. ಆ ಲೈನ್ಗೆ ನಾವು ಅದನ್ನು ಫಿಲಪ್ ಮಾಡ್ಬೋದು. ಏನು ನಮ್ಮ ಹತ್ರ ಲಿಕ್ವಿಡ್ ಇದೆಯೋ ಅಥವಾ ಏನು ಅನಲೈಟ್ ಇದೆಯೋ ಅದು ಇದರೊಳಗಡೆ ಫಿಲಪ್ ಮಾಡಿಬಿಟ್ರೆ ಇಲ್ಲಿ ಇನ್ಪುಟ್ಟಲ್ಲಿ ಲೈಟ್ ಕೊಡೋದು ಲೇಸರಲ್ಲಿ, ಇಲ್ಲಿ ಔಟ್ಪುಟ್ಟಲ್ಲಿ ನಮಗೆ ಏನು ಔಟ್ಪುಟ್ ಬರುತ್ತೆ ಡಿಟೆಕ್ಟರ್ ಬರುತ್ತೆ. ಸೊ ಇದರಲ್ಲಿ ನಾನ್ ಇನ್ಫೆಕ್ಟೆಡ್ ಲಿಕ್ವಿಡ್ ಹಾಕೋದು ಫಸ್ಟು ನಮ್ಗೆ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ ಬರುತ್ತೆ, ಬಿಕಾಸ್ ಆಫ್ ಚೇಂಜ್ ಇನ್ ಡಿಫೆಕ್ಟಿವ್ ಇಂಡೆಕ್ಸ್. ಇದರಲ್ಲೇ ಇದು VDR ಲಿಕ್ವಿಡಲ್ಲಿ ಥ್ರೋಟೆಲ್ಲ ಸ್ವ್ಯಾಪ್ ತಗೊಂಡಿರ್ತೀವಲ್ಲ, ಆ ಲಿಕ್ವಿಡನ್ನು ಅದರಲ್ಲಿ ಏನಾದ್ರು ಪಾಸಿಟಿವ್ ಏನಾದ್ರು ಇತ್ತು ಅಂತಂತಂದರೆ ಇದರೊಳಗಡೆನೇ ಹಾಕೋದು. ಮತ್ತು ಬೇರೆ ಲೈಟ್ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ಚೇಂಜ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸು. ಅದರಿಂದ ಏನಾಗುತ್ತೆ ನಮಗೆ ಅಂದರೆ, ಪರ್ಟಿಕ್ಯುಲರಾಗಿ ಒಂದೊಂದು ಬ್ಯಾಕ್ಟೀರಿಯಾ ಆಗ್ಬೋದು, ಒಂದೊಂದು ವೈರಸ್ ಆಗ್ಬೋದು, ಅದಕ್ಕೆ ಆದ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಅದಕ್ಕೆ ನಾವು ಸಿಗ್ನೇಚರ್ ಅಂತೀವಿ. ಸೊ ಪರ್ಟಿಕ್ಯುಲರಾಗಿ ನಮ್ಗೆ ಆ ಲೈಟ್ ಬಂತು ಅಂದರೆ ಇದು ಕೋವಿಡ್ ಅಂತಲೇ ನಿಖರವಾಗಿ ಹೇಳ್ಬೋದು. ಅವಾಗ ಏನಾಗುತ್ತೆ ಅಂದರೆ, ಒಂದೇ ಟೈಮು ಇದರಲ್ಲಿ ಕೋವಿಡ್ ಇದೆಯೋ ಇಲ್ವೋ ಅಂತ ಬರುತ್ತೆ ಅಷ್ಟೇ, ಎಸ್ ಆರ್ ನೋ. ಇದರಲ್ಲಿ ನಾವು ಇಷ್ಟು ಅಷ್ಟು ಅಂತೇನಿಲ್ಲ, ಇಮಿಡಿಯೇಟಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ, ವೈರಲ್ ಲೋಡ್ ಕಮ್ಮಿ ಇದ್ರೂ ಬರುತ್ತೆ. ತುಂಬ ವೈರಲ್ ಲೋಡ್ ಅಂತ ಒಂದ್ಸಲ ಅಸಿಂಪ್ಟೋಮ್ಯಾಟಿಕ್ ಪೇಷಂಟ್ಸ್ ಅಂತ ಹೇಳ್ತಾರೆ. ಅವರಲ್ಲಿ ಏನಾಗಿರುತ್ತೆ ಅಂದರೆ, ವೈರಸ್ ಇರುತ್ತೆ ಬಟ್ ಗೊತ್ತಿರಲ್ಲ, ಅವ್ರು ಏನೋ ಕ್ಯಾರಿಯರ್ ಅದರೊಳಗಡೆ ಕೋವಿಡ್ ಇದೆ ಅಂತ ಗೊತ್ತಿರಲ್ಲ, ಬಟ್ ಟೆಸ್ಟ್ ಮಾಡಿದರೆ ಕೋವಿಡ್ ಇದೆ ಅಂತ ಬರುತ್ತೆ. ಅದನ್ನೆಲ್ಲ ಇದರಲ್ಲಿ ಟೆಸ್ಟ್ ಮಾಡ್ಬೋದು. ಆಮೇಲೆ ಇವಾಗ ಒಬ್ಬ ಮನುಷ್ಯನಿಗೆ ಇನ್ಫೆಕ್ಟ್ ಆದ ತಕ್ಷಣ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ವಿತ್ ಮಿನಿಮಮ್ ವೈರಸ್ ವಿ ಕ್ಯಾನ್ ಫೈಂಡ್ ಔಟ್. ಬೇರೆದ್ರಲ್ಲಿ 3ನೇ ದಿನ ಆದರೂ ಅವ್ರಿಗೆ ಪಾಸಿಟಿವ್ ಬರಲ್ಲ, 7ನೇ ದಿನ ಆದರೂ ಪಾಸಿಟಿವ್ ಬರಲ್ಲ, 12ನೇ ದಿನ ಪಾಸಿಟಿವ್ ಬಂದ್ಬಿಡುತ್ತೆ. ಇದೆಲ್ಲ ನೀವು ಕಾಮನ್ನಾಗಿ ನಾವು ನೋಡಿದ್ದೀವಿ. ಈಗ 28 ದಿನ ತನಕ ಇನ್ಕ್ಯುಬೇಷನ್ ಪೀರಿಯಡ್ ಅಂತಾರೆ ಬಿಡುತ್ತೆ. ಅಥವಾ ಕೋಲ್ಡ್ ಚೈನಲ್ಲಿ ವಾರಗಟ್ಟಲೆ ಉಳಿದ್ಬಿಡುತ್ತೆ. ಈಗ ಫ್ರಿಜ್ಜು ಅಥವಾ ಕೋಲ್ಡ್ ಚೈನಲ್ಲಿ ನಾವು ಇದೆಲ್ಲ ತರ್ತೀವಲ್ಲ, ಇದು ಮಿಲ್ಕ್ ಪ್ಯಾಕೆಟ್ಗಳು, ತಪ್ಪರೆ ಚೀಸು ಅದೆಲ್ಲ ಬರುತ್ತಲ್ಲ, ಅದರಲ್ಲಿ ಸ್ವಲ್ಪ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇದು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಕೋಲ್ಡ್ ಚೈನಲ್ಲಿ ಅದು ಬೇಕಾದರೆ ಈಗ ಇದ್ರ ಮೇಲೆ ಬೇಕಾದ್ರೆ ಹಾಲಿನ ಪ್ಯಾಕೆಟ್ ಆಗಿರ್ಬೋದು, ಚೀಸ್ ಪ್ಯಾಕೆಟ್ ಆಗಿರ್ಬೋದು, ಅದ್ರ ಮೇಲೆ ಬೇಕಾದ್ರೂ ಇರ್ಬೋದು. ಅದಿದ್ರೆ ಅದಕ್ಕೆ ತುಂಬ ಲೈಫ್ ಇರುತ್ತೆ. ಒಂಥರ ಫ್ರಿಜ್ಜಲ್ಲಿ ಲೈಫ್ ಅದಕ್ಕೆಲ್ಲ ಜಾಸ್ತಿ, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದ್ದಂಗೆ ಅದ್ರ ಲೈಫು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒನ್ ಟೆಂಪ್ರೇಚರ್ ಐ ಥಿಂಕ್ ನಾನು ತಿಳಿದಿರೋ ಪ್ರಕಾರ 54 ಡಿಗ್ರಿ ಟೆಂಪ್ರೇಚರ್ ಆದರೆ ಅದು ಸತ್ತೋಗ್ಬಿಡುತ್ತೆ. ಅದು ಅಲ್ಲಿ ತನಕ ಬದುಕಲ್ಲ ಅದು 54 ಡಿಗ್ರೀಸ್ಗೆ. ಮುಂಚೆ 34 ಅಂತಿದ್ರು, ಬಟ್ 34 ಅಲ್ಲ, ಈಗ 54 ಅಂತಾರೆ. ಯಾಕೆಂದರೆ ಈ ಕೋವಿಡ್ ವೈರಸ್ ಮೇಲೆ ತುಂಬ ಅಧ್ಯಯನಗಳಾಗ್ತಿದೆ. ಅಂದರೆ ನಿಖರವಾಗಿ ಇದೇ ಥರ ಸ್ಟ್ರಕ್ಚರ್ ಇದೆ, ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಯಾವ ಥರ ಅಂತೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಕೋವಿಡ್ ವೈರಸ್ಸು ಬೇರೆ ವೈರಸ್ಗಿಂತ ಅದರಲ್ಲಿ ಮೆಷರ್ಮೆಂಟಲ್ಲಿ ದೊಡ್ಡದಿರುತ್ತೆ. 500 ಮೈಕ್ರಾನ್ಸಿಂದ 600 ಮೈಕ್ರೋಮೀಟರ್ ತನಕ ದಪ್ಪ ಇರುತ್ತೆ.
ಅದರದ್ದು ಡೈಮೆನ್ಷನ್ ಬೇರೆ ವೈರಸ್ಗಿಂತ ದೊಡ್ಡದಿರುತ್ತೆ. ಸೊ ಇದು ಒಂದು ಸ್ಟ್ರಕ್ಚರ್, ಇದು ಒನ್ ಆಫ್ ದ ಸ್ಟ್ರಕ್ಚರ್. ಇದು ಡಬಲ್ ಹೆಕ್ಸಾಗನಲ್ ರಿಂಗ್ ರೆಸೊನೇಟರ್ ಫೋಟಾನಿಕ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅನ್ನತ್ತೆ. ಸೊ ಇಲ್ಲೊಂದು ಲೈನ್ ಡಿಫೆಕ್ಟು, ಇಲ್ಲೊಂದು ಲೈನ್ ಡಿಫೆಕ್ಟ್ ಇದೆ, ಇಲ್ಲಿ 2 ಹೆಕ್ಸಾಗನಲ್ ಇದೆ. ಸೊ ಇಲ್ಲಿ 1, 2 2 ಲೈನ್ ವೇವ್ ಗೈಡು, 2 ಹೆಕ್ಸಾಗನಲ್ ವೇವ್ ಗೈಡ್ ನೀವು ಕಾಣ್ತಾ ಇದೆ. ಇಲ್ಲಿ ಇಲ್ಲೊಂದು ಹೆಕ್ಸಾಗನಲ್ ವೇವ್ ಗೈಡು, ಇಲ್ಲೊಂದು ಹೆಕ್ಸಾಗನಲ್ ವೇವ್ ಗೈಡು. ಸೊ ಇದೇ ಥರ ಈ ಸ್ಟ್ರಕ್ಚರ್ನ ನಾವು 3Dಯಿಂದ ನೋಡಿದ್ರೆ ಯಾವ ಥರ ಕಾಣಿಸ್ತಾ ಇದೆಯಲ್ವ 3Dಯಿಂದ. ಇದೆಲ್ಲ ನೋಡಿ, ಇಲ್ಲ ರಾಡ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ಕಾಣಿಸ್ತಿದೆಯಲ್ಲ ರಾಡ್. ಸೊ ಇದು 3D. ಇದು ಇನ್ನೊಂದು ನೋಡಿದ್ರೆ ನಿಮಗೆ ನೀಟಾಗಿ ಈ ಥರ ರಾಡ್ಸ್ ಇನ್ ಏರ್ ಸ್ಟ್ರಕ್ಚರ್ ನೀಟಾಗಿ ಗೊತ್ತಾಗುತ್ತೆ ಇದರಲ್ಲಿ ಯಾವ ಥರ. ಸೊ ಇದರಲ್ಲೂ ಕೂಡ ಅಷ್ಟೇ, ಇಲ್ಲಿ ಇನ್ಪುಟ್ ಕೊಟ್ಬಿಟ್ಟು ಇಲ್ಲಿ ಔಟ್ಪುಟ್ ಕೊಡೋದು. ಇನ್ಪುಟ್ ಸೋರ್ಸು, ಔಟ್ಪುಟ್ ಡಿಟೆಕ್ಟರು, ಆಯಿತಾ. ಇದು ಅದೇ ಇದರಲ್ಲಿ ಒಳಗಡೆ ಲೈಟ್ ಪ್ರಾಪಗೇಷನ್ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲಿ ಹೇಳಿದ್ನಲ್ಲ, ಅದೇ ಆಗಲ್ಲ. ಇದು ಇನ್ನೊಂದು ಸ್ಟ್ರಕ್ಚರ್. ಇದನ್ನ ಏನಂತಾರೆ ಅಂದರೆ MZI ಅಂತಾರೆ, ಮ್ಯಾಕ್ಸಾಂಡರ್ ಇಂಟರ್ಫೆರೋಮೀಟರ್ ಅಂತಾರೆ. ಇದರಲ್ಲಿ ಇನ್ಪುಟ್ ಇಲ್ಲಿ ಕೊಡ್ತೀವಿ, ಲೈಟು ಈ ಕಡೆನೂ ಡಿವೈಡ್ ಆಗುತ್ತೆ, ಈ ಕಡೆನೂ ಡಿವೈಡ್ ಆಗುತ್ತೆ, ಎರಡು ವೇವ್ ಗೈಡಲ್ಲೂ ಡಿವೈಡ್ ಆಗುತ್ತೆ. ಸೊ ಇದು ರೆಫರೆನ್ಸ್ ಆರ್ಮ್ ಅಂತ ಏನಂತೀವಿ, ಇದು ರೆಫರೆನ್ಸ್ ಆರ್ಮ್ ಅಂತೀವಿ. ರೆಫರೆನ್ಸ್ ಆರ್ಮ್ಗೆ ಯಾವಾಗಲೂ ಏನು ಮಾಡ್ತೀವಿ ನಾವು, ಇನ್ಫೆಕ್ಟ್ ಆಗದೆ ಇರೋದನ್ನು ಹಾಕ್ತೀವಿ ಇಲ್ಲಿಗೆ. ರೆಫರೆನ್ಸ್ ಆರ್ಮ್ ಇದರೊಳಗೆ ಫಿಲ್ ಮಾಡ್ತೀವಿ, ಗೊತ್ತಾಯ್ತಾ. ಇದರಲ್ಲಿ ಇನ್ಫೆಕ್ಟ್ ಆಗದೆ ಇರೋದು, ಫಾರ್ ಎಕ್ಸಾಂಪಲ್ ನಾನ್ ಇನ್ಫೆಕ್ಟೆಡ್ ಲಿಕ್ವಿಡ್, ಅದನ್ನು ಅನಲೈಟ್ ಅಂತೀವಿ. ಈ ಸೆನ್ಸಿಂಗ್ ಆರ್ಮ್ಗೆ ಏನು ಮಾಡ್ತೀವಿ ಅಂದರೆ, ಇದನ್ನು ತಗೊಂಡಿರ್ತೀವಲ್ಲ, ಅದು ಸ್ವಾಬ್ ಸ್ಯಾಂಪಲ್ ತಗೊಂಡಿರ್ತೀವಲ್ಲ, ಅದನ್ನು ಹಾಕ್ತೀವಿ. ಸೊ ಅವಾಗ ಏನಾಗುತ್ತೆ ನಮಗೆ ಇಲ್ಲಿ ಜಸ್ಟ್ ಇದು ಇಲ್ಲೇನಾಗುತ್ತೆ, ಇಲ್ಲೇನಾಗುತ್ತೆ, ಇದು ಸ್ಯಾಂಪಲ್ ಆಫ್ ದಟ್ ಇದು ಪೇಷಂಟ್ ಸ್ಯಾಂಪಲ್ ಇಲ್ಲಿಗೆ ಫಿಲ್ ಅಪ್ ಮಾಡ್ತೀವಿ. ಇಲ್ಲೇನಾಗುತ್ತೆ, ಇಲ್ಲಿ ಔಟ್ಪುಟ್ ಬರುತ್ತೆ, ಇಲ್ಲಿ ಲೈಟ್ ಪಾಸ್ ಮಾಡ್ತೀವಿ, ಇಲ್ಲಿ ಲೈಟ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಇನ್ಫೆಕ್ಟ್ ಆಗಿದ್ರೆ ಒಂದು ಲೈಟ್ ಬರುತ್ತೆ, ಇನ್ಫೆಕ್ಟ್ ಆಗದೆ ಇನ್ನೊಂದು ಟೈಪ್ ಲೈಟ್ ಬರುತ್ತೆ. ಅದೇ ವೇವ್ ಲೆಂತ್ ಚೇಂಜ್ ಆಗುತ್ತೆ ಅಂತಂದಲ್ಲ ನೋಡಿ. ಇಲ್ಲಿ ನೋಡಿ, ಇದು ಸೆನ್ಸಿಂಗ್ ಆರ್ಮು, ಇದು ವಿತೌಟ್ ಇನ್ಫೆಕ್ಷನ್ನು. ಇದು ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲದೇ ಇರ್ಬೋದು, ಒಟ್ನಲ್ಲಿ ಸ್ಯಾಂಪಲ್. ಇನ್ಫೆಕ್ಷನ್ ಆಗಿಲ್ಲ ಅಂತಂತಂದರೆ ಒಂದು ಲೈಟ್ ಬರುತ್ತೆ, ಇಲ್ಲಿ ಇನ್ಫೆಕ್ಷನ್ ಆದರೆ ಇನ್ನೊಂದು ಲೈಟ್ ಬರುತ್ತೆ. ಇದನ್ನು ಡಿಟೆಕ್ಟರ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡಿಟೆಕ್ಟರು. ಸೊ ಕ್ಲಿಯರಾಗಿ ನಾವು ಇದೆಲ್ಲ ಆ್ಯನಿಮೇಷನ್ ಎಲ್ಲ ಆಗೋಗಿದೆ ಇದು. ಸೊ ಇದು ಡಿಟೆಕ್ಟರ್. ಸೊ ಇದೊಂದು ಸ್ಟ್ರಕ್ಚರ್. ಇದು ಹೆಕ್ಸಾಗನಲ್, ಇದು ಮ್ಯಾಕ್ಸಾಂಡರ್ ಇಂಟರ್ಫೆರೋಮೀಟರ್ ಸ್ಟ್ರಕ್ಚರ್. ಅದನ್ನೇ ಇದನ್ನು ನಾನು ತೋರಿಸ್ತಿರೋದು. ಇಲ್ಲಿ ಇನ್ಪುಟ್ ಲೈಟ್ ಕೊಟ್ಟರೆ ಇಲ್ಲಿ ಔಟ್ಪುಟ್ ಇಲ್ಲಿ ಬರುತ್ತೆ. ಡಾಕ್ಟರ್ ಶ್ರೀಕಾಂತ್ ಮತ್ತು ತಂಡದವರು ಅಭಿವೃದ್ಧಿಪಡಿಸಿರುವ ವೈರಸ್ ಡಿಟೆಕ್ಷನ್ ಕಿಟ್ಗಳಿಂದ ವೈರಸ್ನ ಪತ್ತೆ ಅತಿ ವೇಗವಾಗಿ ಆಗುವುದು ಎಂಬುದಾಗಿ ತಿಳಿಯಬಹುದಾಗಿದೆ ಮತ್ತು ಇದರಿಂದ ನಮ್ಮ ದೇಶದಲ್ಲಿ ಇಂತಹ ಕಿಟ್ಗಳಿಂದ ಕಡಿಮೆ ಸಮಯದಲ್ಲಿ ಹೆಚ್ಚೆಚ್ಚು ಪರೀಕ್ಷೆಗಳನ್ನು ನಡೆಸಿ ಕೊರೋನಾ ಹಾವಳಿಯನ್ನು ತಡೆಗಟ್ಟಬಹುದು ಎನ್ನುವುದು ತಜ್ಞರ ಅಭಿಪ್ರಾಯವಾಗಿದೆ. ಇದು ಸಂಪೂರ್ಣ ಸ್ವದೇಶಿಯದ್ದಾಗಿದೆ. ಕೇವಲ 5 ನಿಮಿಷದಲ್ಲಿ ಜನರ ಗಂಟಲು ದ್ರವ ಪರೀಕ್ಷೆಯನ್ನು ಮಾಡಬಹುದಾಗಿದೆ ಮತ್ತು ಈ ಕಿಟ್ಗಳಿಗೆ ಕೇವಲ 10 ರಿಂದ 20 ರೂಪಾಯಿ ವೆಚ್ಚವಾಗಬಹುದು ಎನ್ನಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇಂತಹ ಅನ್ವೇಷಣೆಗಳ ಬಗ್ಗೆ ಗಮನ ಹರಿಸಿದರೆ ನಮ್ಮ ಸ್ವದೇಶಿ ಸಂಶೋಧಕರಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಇದರ ಹಿನ್ನೆಲೆಯಲ್ಲಿ ಡಾಕ್ಟರ್ ಶ್ರೀಕಾಂತ್ ರವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಹಾಗೂ ರಾಜ್ಯದ ಆರೋಗ್ಯ ಇಲಾಖೆಯ ಮುಖ್ಯಸ್ಥರಿಗೆ ತಾವು ಅಭಿವೃದ್ಧಿಪಡಿಸಿರುವ ವೈರಸ್ ಡಿಟೆಕ್ಷನ್ ಕಿಟ್ಗಳ ಬಗ್ಗೆ ಇಮೇಲ್ ಕಳುಹಿಸಿದ್ದು, ಸರ್ಕಾರಗಳು ತಮ್ಮದೇ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತಾರೋ ಇಲ್ಲವೋ ಎಂಬ ಬಗ್ಗೆ ಕಾದು ನೋಡಬೇಕಿದೆ. ಡಾಕ್ಟರ್ ಶ್ರೀಕಾಂತ್ ರವರು ಈ ಕಾರ್ಯದಲ್ಲಿ ತಮಗೆ ಸಹಕರಿಸಿದವರ ಬಗ್ಗೆ ಮತ್ತು ಕಾಲೇಜಿನ ಮುಖ್ಯಸ್ಥರು ನೀಡಿದ ನೆರವಿಗೆ ಧನ್ಯವಾದಗಳನ್ನು ತಿಳಿಸಿ ಸರ್ಕಾರವನ್ನು ತಮ್ಮ ಕಾಲೇಜಿನಲ್ಲಿ ಅಭಿವೃದ್ಧಿಪಡಿಸಿದ ವೈರಸ್ ಡಿಟೆಕ್ಷನ್ ಕಿಟ್ಗಳ ಬಗ್ಗೆ ಗಮನ ಹರಿಸಿ ಎಂದು ಮನವಿ ಮಾಡಿದ್ದಾರೆ. ಬ್ಯಾಕ್ಟೀರಿಯಾಗಳಾಗ್ಬೋದು, ಬೇರೆ ಬೇರೆ ಥರ ಇದಾಗ್ಬೋದು, ಏನೋ ವೈರಸ್ಸು, ಬ್ಯಾಕ್ಟೀರಿಯಾ ಮತ್ತು ಏರ್ ಪೊಲ್ಯೂಷನ್ ಇರ್ಬೋದು, ತಪ್ಪಿರೋ ವಾಟ್ರಲ್ಲಿ ಕಂಟಾಮಿನೇಷನ್ ಇರ್ಬೋದು. ಇದೆಲ್ಲ ಪತ್ತೆ ಹಚ್ಚೋದಕ್ಕೆ ನಾವೆಲ್ಲ ಆಲ್ಮೋಸ್ಟ್ ಸುಮಾರು ರಿಸಲ್ಟ್ಗಳು ಬಂದಿದೆ. ಈ ರಿಸಲ್ಟ್ಗಳನ್ನೆಲ್ಲ ನಮ್ಮ ಒಳ್ಳೊಳ್ಳೆ ಪಬ್ಲಿಕೇಷನ್ ಆಗಿದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಬ್ಲಿಕೇಷನ್ ಆಗಿ ಅಪ್ರಿಸಿಯೇಷನ್ ಪಡೆದಿದೆ. ಕೆಲವೊಂದಕ್ಕೆ ನಮಗೆ ಅವಾರ್ಡ್ಗಳು ಬಂದಿದೆ. ನಮ್ಮ ಸ್ಟೂಡೆಂಟ್ಸ್ ಮಾಡಿರೋ ಕೆಲವೊಂದು ಪೇಪರ್ಗೆ ಪ್ರೆಸೆಂಟೇಷನಲ್ಲಿ ಅವಾರ್ಡ್ ಕೂಡ ಬಂದಿದೆ. ಸೊ ಹೀಗಾಗಿ ನಮಗೆ ನಿಖರವಾಗಿ ಇದರಲ್ಲೊಳ್ಳೆ ನಮ್ಗೆ ಅನುಕೂಲಕರವಾದ ಒಂದು ರಿಸಲ್ಟ್ಗಳು ಬರುತ್ತೆ ಅಂತ ಆಶಾಭಾವನೆಯಿಂದ ನಾನೊಂದು ಸ್ವಲ್ಪ ದಿನ ಈಗ ಕೋವಿಡ್ ಬಂದಾಗ ಇಮಿಡಿಯೇಟಾಗಿ ನನಗೆ ಈ ಥರ ಮಾಡಬೇಕು ಅಂತ ಹೊಳಿಲಿಲ್ಲ. ಆಮೇಲೆ ನಾವೆಲ್ಲ ಇಷ್ಟೆಲ್ಲ ಮಾಡಿದ ಮೇಲೆ ಕೋವಿಡ್ಗೆ ಯಾಕೆ ಮಾಡಬಾರ್ದು, ಬೇರೆ ಬೇರೆ ಬ್ಯಾಕ್ಟೀರಿಯಾ ಎಲ್ಲ ಮಾಡ್ತಾಯಿದ್ದೀವಿ, ಕೋವಿಡ್ಗೆ ಯಾಕೆ ಮಾಡಬಾರ್ದು ಅನಿಸ್ತು. ಆಮೇಲೆ ಕೋವಿಡ್ಡು ಏನು ಬೇರೆ ಸಪ್ರೇಟ್ ಟೈಪ್ ಏನಲ್ಲ, ನಾವೀಗ ಏನೇನು ಸ್ಟ್ರಕ್ಚರ್ ಮಾಡಿದ್ದೀವೋ ಆ ಸ್ಟ್ರಕ್ಚರ್ಗಳಲ್ಲೇ ಕೋವಿಡ್ಗೂ ಮಾಡ್ಬೋದು ಅಂತ ನಾವು ಅಂದ್ಕೊಂಡಾದ್ಮೇಲೆ ಡಿಟೆಕ್ಷನ್ ಕಿಟ್ ಮಾಡ್ಬೋದು ಅಂತ ನಾವು ಇದು ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ನಾವು ಸಿಮ್ಯುಲೇಷನ್ ಮಾಡಿದ್ದೀವಿ. ನಾನು ಜನರಲಾಗಿ ಹೇಳಬೇಕು ಅನ್ನೋದಾದರೆ, ಈಗ ನಾವು ನೋಡಿದ್ದೀವಿ 2 ಟೈಪ್ ಆಫ್ ಡಿಟೆಕ್ಷನ್ ಇದೆ. ಒಂದೇನಂತಂದರೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ PCR, ಅದು ನಾರ್ಮಲಾಗಿ ಮಾಡ್ತೀವಿ. ಅದು ಮಾಡಬೇಕಾದ್ರೆ 6 to 8 hours ಬೇಕು. ಅದರಲ್ಲಿ ಯಾವ ಥರ ಮಾಡ್ತೀವಿ ಅಂದರೆ,
ಈ ಪೇಷಂಟನ್ನ ಸ್ವ್ಯಾಬ್ ಅಂತಾರೆ. ಸ್ವ್ಯಾಬ್ ಅಂದರೆ ಒಂದು ಸ್ಯಾಂಪಲ್, ಒಂದು ಮ್ಯೂಕಸ್ ಇಂದ ತಗೊಂಡು ಈ ಗಂಟ್ಲಿನಲ್ಲಿ ಒಳಗಡೆ ಹಾಕ್ಬಿಟ್ಟು ಅದನ್ನು ಹತ್ತಿನ ಸ್ವ್ಯಾಬ್ ಅಂದರೆ ಹತ್ತಿನ ಅದನ್ನು ತಗೊಂಬಿಟ್ಟು ಆ ದ್ರವ ತಗೊಂಬಿಟ್ಟು ಅದನ್ನು ಏನು ಮಾಡ್ತೀವಿ, ಒಂದು ಕಂಟೈನರ್ ಒಳಗಡೆಗೆ ಹಾಕತ್ತೀವಿ. ಅದು ಅವ್ನಿಗೆ ಇನ್ಫೆಕ್ಷನ್ ಇರ್ಬೋದು, ಇಲ್ಲದೇ ಇರ್ಬೋದು, ಬಟ್ ಅದನ್ನು ಹಾಕತ್ತೀವಿ. ಅದು ಡಿಟೆಕ್ಟ್ ಮಾಡಿದ ಮೇಲೆ ಗೊತ್ತಾಗೋದು ಇನ್ಫೆಕ್ಷನ್ ಇದೆ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನು ಒಂದು ಕಂಟೈನರ್ ಒಳಗೆ ಹಾಕ್ಕೊಂಬಿಟ್ಟು ಅದು ಕಂಪ್ಲೀಟಾಗಿ ವ್ಯಾಕ್ಯೂಮ್ ಕಂಟೈನರಲ್ಲಿ ಹಾಕತ್ತೀವಿ. ಅದನ್ನು ಹಾಕ್ಕೊಂಬಿಟ್ಟು ಅದನ್ನು ನಾವು ಲ್ಯಾಬಿಗೆ ಕೊಡ್ತೀವಿ. ಲ್ಯಾಬಲ್ಲಿ ಅವರು PCR ಮೆಥಡಲ್ಲಿ ಅದೇ ಏನು ಹೇಳಿದೆ, ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಮೆಥಡಲ್ಲಿ 6ರಿಂದ 8 ಗಂಟೆ ಕಾಲ ಅದು ತಗೊಳುತ್ತೆ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದರೆ ಬೆಳಗ್ಗೆ ಕೊಟ್ಟರೆ ಮಧ್ಯಾಹ್ನ ಬರುತ್ತೆ. ಇವತ್ತು ನಾವು ನೋಡ್ತಾ ಇರ್ಬೋದು, ಒಂದು ಬ್ಯಾಚ್ ಕೊಟ್ಬಿಡ್ತಾರೆ. ಆಮೇಲೆ ನಮಗೆ ಇವತ್ತು 25 ಇನ್ಫೆಕ್ಟ್ ಆಗಿದೆ ಅಂತ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಹೇಳ್ತಾರೆ. ಅಂದರೆ ಬೆಳಗ್ಗೆ ಕೊಟ್ಟಿರ್ತಾರೆ, ಅದು ಗೊತ್ತಾಗುತ್ತೆ ನಮಗೆ ಮಧ್ಯಾಹ್ನ. ಆವಾಗ ಅಲ್ಲಿ ತನಕ ನಾವು ಕಾಯಬೇಕು. ಬಟ್ ಇದರಲ್ಲಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದ್ರು ಅಂದರೆ, ಇದು ನಮ್ಮ ದೇಶ 130 ಕೋಟಿ ಜನಸಂದಣಿ ಇರೋದ್ರಿಂದ ರ್ಯಾಪಿಡ್ ಟೆಸ್ಟ್ ಕಿಟ್ ಬೇಕು ಅಂತ ಅವರು ನಿಟ್ಟಿನಲ್ಲಿ ಇದು ಮಾಡಿರೋ. ಅದಕ್ಕೆ ಏನು ಮಾಡಿರೋ ಗೌರ್ಮೆಂಟ್ ಅವರು ಚೈನಾದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಮೋರ್ ದೆನ್ 5 lakh ಕಿಟ್ ತರಿಸ್ಕೊಂಡಿರು. ಈಗ ಮೊನ್ನೆ ಏನಾಯಿತು ಅಂತಂದರೆ ನ್ಯೂಸಲ್ಲಿ ನೋಡಿರೋದು ಏನು ಅಂತಂದರೆ, ಅದು ರ್ಯಾಪಿಡ್ ಟೆಸ್ಟು ಫಾಲ್ಸ್ ನೆಗೆಟಿವ್ ಬರ್ತಾಯಿದೆ, ಸರಿಯಾಗಿ ಬರ್ತಾಯಿಲ್ಲ. ಅಂದರೆ ಇನ್ಫೆಕ್ಟ್ ಆಗಿದ್ದಾಗಲೂ ಇನ್ಫೆಕ್ಷನ್ ಆಗಿಲ್ಲ ಅನ್ನೋದು ಅದರಲ್ಲಿ ತೋರಿಸ್ತಾ ಇದೆ. ಇದನ್ನು ಫಾಲ್ಸ್ ನೆಗೆಟಿವ್ ಅಂತೀವಿ. ಸೊ ಹಾಗಾಗಿ ಇವ್ರೇನು ಮಾಡಿದ್ದಾರೆ, ಈಗ ನಾವು ದುಡ್ಡು ಕೊಡೋದಿಲ್ಲ, ವಾಪಸ್ ನಾವು ಕಿಟ್ಗಳನ್ನು ವಾಪಸ್ ಕಳಿಸ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಈಗೆಲ್ಲ ಗೌರ್ಮೆಂಟ್ ಇವತ್ತಿನ ನ್ಯೂಸ್ ನಾನು ನೋಡಿರೋದು ಅದು ನೋಡಿದೆ. ಬಟ್ ನಮ್ಮದು ಒಂಥರ ರ್ಯಾಪಿಡ್ ಟೆಸ್ಟ್, ಯಾಕಂದರೆ ವಿ ಆರ್ ಯೂಸಿಂಗ್ ಲೈಟ್ ಟೆಕ್ನಾಲಜಿ, ಅದು ನ್ಯಾನೋ ಫೋಟಾನಿಕ್ಸ್ ಟೆಕ್ನಾಲಜಿ, ಭಾರಿ ಕ್ವಿಕ್ಕಾಗಿ ಡಿಟೆಕ್ಟ್ ಮಾಡ್ಬೋದು. ಸೊ ನಾವು ಇವಾಗ ಇದಕ್ಕೆಲ್ಲದಕ್ಕೂ ಅದು ಹೇಳಿ ಇದಕ್ಕೆಲ್ಲ ಕಂಪ್ಲೀಟಾಗಿ ನಮ್ದು ಏನಾಗಿದೆ ಅಂತಂದರೆ, ನಾವೆಲ್ಲ ಕಂಪ್ಲೀಟಾಗಿ ಇದಕ್ಕೆಲ್ಲ ಸಾಫ್ಟ್ವೇರ್ ಎಲ್ಲ ಡೆವಲಪ್ ಮಾಡಿಬಿಟ್ಟು ನಾವು ಇನ್ನೇನು ಇಲ್ಲ ಹೋಗ್ಬಿಟ್ಟು ಅವರು ಲುಮರಿಕಲ್ಸ್ ಅವ್ರಿಗೆ ಏನು ಕೊಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ ಅದನ್ನು, ಅದು ಆ ಕಿಟ್ನ. ಆ ಕಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಾನು ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ದೇನೆ. ಇದೆ ಶ್ರೀಪಾದ್ ರಾಜನ್ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ದೀನಿ. ಅವ್ರದ್ದು ಗುರುದತ್ ಟೆಕ್ನಾಲಜೀಸ್ ಅಂತ ಅಲ್ಲಿಂದ ಥ್ರೂ ಲುಮರಿಕಲ್ಸ್ ನಮಗೆ ಕೊಟ್ಟಿರೋದು. ಇನ್ಫ್ಯಾಕ್ಟ್ ಲುಮರಿಕಲ್ಸು ಅಮೆರಿಕಾದು ಸಾಫ್ಟ್ವೇರ್ ಅದು. ಅವ್ರು ಹೇಳಿದರು, ನಿಮಗೆ ಸರ್ ಒಂದು ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 2 ರಿಂದ 6 ಲಕ್ಷ ರೂಪಾಯಿ ಆಗುತ್ತೆ. ಅದೇ 1 ಮಿಲಿಯನ್ ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಜಸ್ಟ್ 5 ರಿಂದ 20 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ 1 ಮಿಲಿಯನ್ ಕಿಟ್ ತರಿಸ್ಕೊಂಡ್ರೆ 20 ರೂಪಾಯಿ ಕೊಟ್ಟರೆ ಒಂದೊಂದು ಟೆಸ್ಟ್ಗೆ 20 ರೂಪಾಯಿ ಆಗುತ್ತೆ ಅಷ್ಟೇ. 20 ರೂಪಾಯಿ ಏನು ಜಾಸ್ತಿ ದುಡ್ಡು ದೊಡ್ಡ ಮೊತ್ತ ಏನಲ್ಲ. ಇವತ್ತಿನ ಕಾಲದಲ್ಲಿ 4,000, 5,000, 13,000 ಎಲ್ಲ ಖರ್ಚು ಮಾಡಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಮಾಡಿರೋದ್ರಿಂದ ನಮಗೆ ಒಂಥರ ಇದನ್ನು ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕ ಇವರೇನಾದ್ರು ಮುಂದೆ ಬಂದರೆ ನಾನು ಅದೇನೇನು ಬೇಕಾದ್ರೂ ಮಾಡಿ ನಮ್ಮ ಕಡೆಯಿಂದ ನಮ್ಮ ರಿಸರ್ಚ್ ಲ್ಯಾಬಿಂದ ನಾವು ಫುಲ್ ಮ್ಯಾಕ್ಸಿಮಮ್ ಕೋಆಪರೇಷನ್ ಕೊಡ್ತೀವಿ. ಆಮೇಲೆ ಇದರಲ್ಲಿ ನಾನು ಇನ್ನೇನು ಹೇಳೋದು ಅಂದರೆ, ನಮ್ಮದು ಏನೂ ಸ್ವಾರ್ಥ ಇಲ್ಲ ನಮ್ಮದ್ರಲ್ಲಿ. ನಾವೇನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಈ ದೇಶದ ಜನತೆಗೆ ಅಥವಾ ಈ ಪ್ರಪಂಚದ ಜನತೆಗೆ ಆಗಲಿ ನಮ್ಮಿಂದ ಒಂದು ಕಿಂಚಿತ್ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾವು ಇದರಿಂದ ನಾವೇನು ಯಾವ ಹಣಕಾಸಾಗಲಿ ಯಾವ ಇದನ್ನು ಅಪೇಕ್ಷೆ ಪಡದೆ ಫ್ರೀಯಾಗಿ ಕೊಡೋಣ ಅಂತ ನಾವು ಡಿಸೈಡ್ ಮಾಡಿರೋದ್ರಿಂದ ನಮಗೊಂಥರ ಹೆಮ್ಮೆ ಆಗ್ತಾಯಿದೆ ಅದು ಕೊಡೋದ್ರಿಂದ. ಇದೇ ನಿಟ್ಟಿನಲ್ಲಿ ನಾನು ಶನಿವಾರ PMO ಆಫೀಸ್ಗೆ ಒಂದು ಮೇಲ್ ಮಾಡಿದ್ದೀನಿ. ಹಾಗೂ ಕಾಪಿನ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಹರ್ಷವರ್ಧನ್ ಅವ್ರಿಗೂ ಒಂದು ಮೇಲ್ ಮಾಡಿದ್ದೀನಿ. ಇದುವರೆಗೂ ನನಗೆ ಯಾವುದೂ ಉತ್ತರ ಬಂದಿರಲ್ಲ. ಆ ಉತ್ತರ ನಾನು ಬರುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಚಾನಲಲ್ಲೂ ಬರುತ್ತೆ, ಆಮೇಲೆ ಕೆಲವೊಂದು ಬೇರೆ ಮೀಡಿಯಾಗಳಲ್ಲೆಲ್ಲ ಬರೋದ್ರಿಂದ ಅವರಿಂದ ಭಾರಿ ಬೇಗ ಎಷ್ಟು ಬೇಗ ನನಗೆ ಉತ್ತರ ಬರುತ್ತೋ, ಅವ್ರು ಎಷ್ಟು ಬೇಗ ನಮಗೆ ಸಪೋರ್ಟ್ ಕೊಡ್ತಾವೋ ಆವಾಗಿಂದ ನಾವು ಕಾರ್ಯಾಚರಣೆ ಮಾಡಿಬಿಟ್ಟು ನಮ್ಮ ಲ್ಯಾಬಲ್ಲಿ ಇನ್ನೂ ಜಾಸ್ತಿ ಮಾಡಿಬಿಟ್ಟು ನಾವು ಅದೇನೇನು ಮಾಡಬೇಕು ಮುಂದೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ನಾವು ಮಾಡೋದಕ್ಕೆ ತಯಾರಿದ್ದೀವಿ. ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ನಮ್ಮದೇನೂ ಇಲ್ಲ, ನಮಗೆ ರಿಪ್ಲೈನ ಕಾಯ್ತಾ ಇದ್ದೀವಿ. ಸೊ ಹೀಗಾಗಿ ನಮಗೆ ಅದು ಇದರಲ್ಲಿ ಈಗಿನ ಪರಿಸ್ಥಿತಿನಲ್ಲಿ ಇವಾಗ ಏನಂತಂದರೆ, ಇದರಲ್ಲಿ ನಾವು ಅದೇ ಹೇಳಿದ್ನಲ್ಲ, ರ್ಯಾಪಿಡ್ ಟೆಸ್ಟ್ ಅಂತಂದರೆ ಇದು ಬಹಳ ಬೇಗವಾಗಿ ಹಬ್ತಾ ಇರೋದ್ರಿಂದ ಕೋವಿಡನ್ನು ನಮಗೆ ಟೆಸ್ಟ್ಗಳು ನಾವು ಏನು ಮಾಡ್ತಿದ್ದೀವಿ ಅದು ಸಫಿಷಿಯೆಂಟ್ ಆಗಿಲ್ಲ ಈಗ. ಸೊ ನಾವು ಮಾಡ್ತಿರೋದು 130 ಕೋಟಿ ಜನಕ್ಕೆ ನಾವು ಟೆಸ್ಟ್ ಮಾಡ್ತಿರೋದು ಭಾರಿ ಕಡಿಮೆ. ಎಷ್ಟು ಜನಕ್ಕೆ ಇನ್ಫೆಕ್ಷನ್ ಆಗಿದೆಯೋ ಇನ್ಫ್ಯಾಕ್ಟ್ ಅದು ಗೊತ್ತೇ ಇರಲ್ಲ ನಮಗೆ. ಹಾಗಾಗಿ ನಮ್ಮ ಇವತ್ತು ಏನು ಅಂತಂದರೆ ನಮ್ಮದು ಮೇಯ್ನ್ ಇದು ಏನಂದರೆ, ನಾವು ಎಷ್ಟು ಜನಕ್ಕೆ ನಾವು ಸಾಧ್ಯವಾದಷ್ಟು ಟೆಸ್ಟ್ ಮಾಡ್ತೀವೋ ಅಷ್ಟು ನಮ್ಗೆ ಒಳ್ಳೇದಾಗತ್ತೆ. ಸೊ ದಟ್ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಳಗಡೆ ವೈರಸ್ ಇರುತ್ತೆ, ಗೊತ್ತೇ ಆಗಿರಲ್ಲ. ಅವ್ರಿಗೆ ಕ್ವಾರಂಟೈನ್ ಇದು ಏನು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಆ ವೈರಸ್ ಅಟ್ಯಾಕ್ ಆದ ಇನ್ಕ್ಯುಬೇಷನ್ ಪೀರಿಯಡಲ್ಲಿ ಮುಂಚೆ ಏನು ಅಂದ್ಕೊಂಡಿದ್ರು ಅಂದರೆ 14 ದಿನದಲ್ಲಿ ಗೊತ್ತಾಗತ್ತೆ ಅಂದ್ಕೊಂಡಿದ್ರು. ಇವಾಗ 28 ದಿನ ತನಕ ಗೊತ್ತಾಗಲ್ಲ. ಅದು ಆತ ಮನುಷ್ಯ ಏನಾದ್ರು ಇನ್ಫೆಕ್ಟ್ ಆಗಿ ಎಲ್ಲ ಕಡೆನೂ ಓಡಾಡ್ಬಿಟ್ಟಿದ್ರೆ ಗೊತ್ತಿರಲ್ಲ, ಇನ್ಫೆಕ್ಷನ್ ಆಗಿದೆ ಅಂತ ಪಾಪ ಅವ್ರಿಗೂ ಗೊತ್ತಿರಲ್ಲ. ಅವರೆಷ್ಟೋ 100 ಜನ 1000 ಜನ ಕಬ್ಬಿಡುತ್ತೆ ಅದೇ ಥರ. ಸೊ ಇದರಲ್ಲಿ ರ್ಯಾಪಿಡ್ ಟೆಸ್ಟಲ್ಲಿ ಇದು ಆಲ್ಮೋಸ್ಟ್ ಕ್ವಿಕ್ಕಾಗಿ ನಮಗೆ ಇದು ಮಾಡೋದ್ರಿಂದ ನಮ್ಮ ದೇಶದ ಅಂಥ ಒಂದು ದೊಡ್ಡ ದೇಶದಲ್ಲಿ ನಾವು ಇನ್ನೂ ಜಾಸ್ತಿ ನಾವು
ಟೆಸ್ಟ್ ಮಾಡಿಸೋದ್ರಿಂದ ನಾವು ಈ ಕರೋನಾ ತಡೆಗೆ ಒಂದು ಅಂತ್ಯನೂ ಹಾಳಬಹುದು, ಬೇಗ ನಾವು ಅದ್ರ ಬಗ್ಗೆ ಆ್ಯಕ್ಷನ್ಗಳು ತಗೋಬೋದು ಅಂತ ನಾನು ಹೇಳ್ಬೋದು. ಕೋವಿಡ್-19 ಇಂದ ದೇಶದಲ್ಲಿ ಲಾಕ್ಡೌನ್